योऽन्तःप्रविश्य वाचमां प्रसुप्तां सञ्जीवयत्यखिलशक्तिधरस्वधाम्ना अन्यांस्न हस्तचरणश्रृणोत्तिगान् प्रणान् नमो भगवते पुरुषाय तुभ्यम्। आचार्यपवनोऽस्माकम् आचार्याणि च भारती देवो नारायणश्रीशः देवी मङ्गलदेवता। श्रीमद्भागवते अद्यगतप्रारम्भः। अद्यगतप्रारम्भे किञ्चित् पूर्वगतानुवादः। हरि ओम्। ನಿನ್ನೆ ದಿವಸ ಅಂಬರೀಷ ಮಹಾರಾಜನ ಕಥೆಯನ್ನು ಕೇಳಿದವು. ಅದಕ್ಕಿಂತಲೂ ಹೆಚ್ಚಾಗಿ ನಾಭಾಗ ಎಂಥ ಅನುಸಂಧಾನವನ್ನು ಮಾಡಿದ, ಮನ್ವಂತರದ ವೈವಸ್ವತ ಮನ್ವಂತರನ ಮಗನಾಗಿ, ಕೊನೆಯ ಮಗನಾಗಿ ತಂದೆಯ ಆದೇಶವನ್ನು ನಂಬಿ. ಹಲೋ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಹಲೋ, ಕೇಳ್ತಿದೆ. ಮತ್ತೆ ಇನ್ನೆಲ್ಲ ಭಗವಂತ ಅವನಿಗೆ ಕೊಟ್ಟ ಅನ್ನುವ ವಿಚಾರ ನಾವು ನಿನ್ನೆ ದಿವಸ ತಿಳ್ಕೊಂಡ್ವು. ಮತ್ತೆ ಅದನ್ನು ಮುಂದುವರಿಸ್ತಾ ಅಂಬರೀಷನ ಈ ಒಂದು ಚರಿತ್ರೆಯಲ್ಲಿ ಅವನ ಮಗನೇ ಅಂಬರೀಷನ ಪ್ರಾರ್ಥನೆಯಿಂದ ಸುದರ್ಶನ ಚಕ್ರ ಶಾಂತವಾಯಿತು ಅಂತ ಹೇಳಿದ್ವಿ. ಒಟ್ಟಿನಲ್ಲಿ ಈ ಕಾರ್ಯಕಾರಣ ಭಾವ ಏನು ಅಂದರೆ ಭಕ್ತಿ ಅಷ್ಟೇ, ಇನ್ನೇನೂ ಇಲ್ಲ. ದೂರ್ವಾಸರು ಕರ್ಮಜ ದೇವತೆಗಳು, ದೂರ್ವಾಸರು ರುದ್ರದೇವರು ಅಂತ ಹೇಳ್ತಾ ಇದ್ದೀವಿ. ಅಂಬರೀಷ ಕರ್ಮಜ ದೇವತೆ. ಆದರೆ ದೊಡ್ಡವ್ರನ್ನ ಚಿಕ್ಕವನ್ನ ಮಾಡ್ದ, ಚಿಕ್ಕವ್ರನ್ನ ದೊಡ್ಡವ್ರು ಮಾಡ್ದ. ಇದು ಭಗವಂತ ಮಾಡುವ ವ್ಯಾಪಾರ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಇದ್ರ ಹಿನ್ನೆಲೆ ಇರುವಂಥ ವಸ್ತು, ವಿಷಯ, ಭಕ್ತಿ ಅಷ್ಟೇ. ಅಂಬರೀಷ ಮಹಾರಾಜ ಬ್ರಹ್ಮಾದಿ ನಿಯಾಮಕನೂ ಮುಕ್ತಿಪ್ರದನೂ ಆದ ವಾಸುದೇವನಲ್ಲಿ ಅಶ್ವಮೇಧ ಕರ್ಮಾದಿಗಳನ್ನು ಮಾಡಿ ಭಗವಂತನನ್ನ ಸಾಫಲ್ಯ ಪಡೆದ ಅಂತ ಭಾಗವತ ಹೇಳ್ತಾ ಇದೆ. ಮುಂದೆ ರಾಜ್ಯವನ್ನ ತನ್ನ ಪುತ್ರರಿಗೆ ಒಪ್ಪಿಸಿ ಹರಿಯಲ್ಲಿ ಚಿತ್ತ ಇಟ್ಟು ಕೊನೆಗೆ ಅವನು ವನಕ್ಕೆ ಹೋದ, ಧ್ಯಾನಾಸಕ್ತನಾದ ಅಂತ ಭಾಗವತ ಹೇಳ್ತಾ ಇದೆ. ಅಟ್ಲೀಸ್ಟ್ ಈ ಭಾಗವತದಲ್ಲಿ ಇವನ ಚರಿತ್ರೆಯನ್ನು ಯಾಕೆ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅಂತಂದ್ರೆ, ಯಾರಿಗೆ ಧ್ಯಾನದಲ್ಲಿ ಸಫಲತೆ ಕಾಣಬೇಕು ಅನ್ನೋ ಉತ್ಕಟ ಇಚ್ಛೆ ಇರ್ತದೆ, ಯಾರಿಗೆ ಭಗವಂತನ ಧ್ಯಾನದಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ, ಅದು ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ. ಧ್ಯಾನದಲ್ಲಿ ಕಾನ್ಸಂಟ್ರೇಷನ್ ಬರಬೇಕು ಅಂತ ಯಾರಿಗೆ ಉತ್ಕಟ ಇಚ್ಛೆ ಇರ್ತದೆ ಅಂಥವರಿಗೆ ಅಂಬರೀಷನ ಅನುಗ್ರಹ ಆಗತ್ತೆ. ಅಂಬರೀಷೋಪಾಖ್ಯಾನ ಕೇಳೋದ್ರಿಂದ ಅನುಗ್ರಹ ಆಗತ್ತೆ ಅಂತ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಅಂಬರೀಷನಿಗೆ 3 ಜನ ಮಕ್ಕಳು, ವಿರೂಪ, ಕೇತುಮಾನ್ ಮತ್ತು ಶಂಭು ಅಂತ. ವಿರೂಪನಿಗೆ ಪೃಷಧ್ವಜನು ಮಗನು, ಅವನ ಮಗ ರಥೀಥರ. ಅವನಿಗೆ ಮಕ್ಕಳಿರಲಿಲ್ಲ. ಸಂತಾನಕ್ಕೋಸ್ಕರವಾಗಿ ಅಂಗೀರಸರನ್ನ ಪ್ರಾರ್ಥನೆ ಮಾಡಿದ. ಅವರು ತಮ್ಮ ನಿಯೋಗದ ಪದ್ಧತಿಯಂತೆ ಮಕ್ಕಳನ್ನ ಅನುಗ್ರಹ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ರಥೀತರನ ಹೆಂಡತಿಯಲ್ಲಿ ಹುಟ್ಟಿದ್ರಿಂದ ರಥೀತರ ಗೋತ್ರ, ಅಂಗೀರಸನಿಂದ ಹುಟ್ಟಿದ್ರಿಂದ ಅಂಗೀರಸ ಅನ್ನುವ ಹೆಸರಾಯಿತು. ಅಂಗೀರಸ ಅಂಬರೀಷ ಯೌವನಾಶ ಹರಿಸ್ಸಗೋತ್ರ ಆಶ್ವಲಾಯನ ಸೂತ್ರ ರಿಕ್ಷಾಕಾದ್ಯೈ ಅಂತ ಹರಿಸ್ಸಗೋತ್ರದವರು ಈ ಪ್ರವರವನ್ನು ಹೇಳ್ತಾರೆ. ಅಂದ್ರೇನು, ಇಂಥ ಅಂಗೀರಸರು ಅಂಬರೀಷ ರಾಜನಿಗೆ ಮಹಾ ಉಪಕಾರ ಮಾಡಿದ್ರು. ಅದಕ್ಕೋಸ್ಕರವಾಗಿ ಅಂಗೀರಸ ಅಂಬರೀಷ, ಅಂಗೀರಸ ಅಂತ ಹೇಳಲ್ಲ, ಆಂಗೀರಸ ಅಂತ ಹೇಳ್ತೀವಿ. ಆ ಅಂಬರೀಷ ಅಲ್ಲ, ಅಂಬರೀಷ, ಹರಿಸ್ಸ, ಈ 3 ತಲೆಗಳು ಹರಿಸ್ಸ ಋಷಿ
ಅನುಗ್ರಹ ಪಡೆದಂತಹ ವಂಶಗಳು ಹರಿಸಗೋತ್ರದವರು ಅಂತ ಒಂದು ಮಾತು ಉಂಟು. ವೈವಸ್ವತ ಒಮ್ಮೆ ಸೀಂದ ಆ ಮೂಗಿನಿಂದ ಇಕ್ಷ್ವಾಕ್ಷು ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಆ ಇಕ್ಷ್ವಾಕ್ಷುಗೆ ವಿಕುಕ್ಷಿ, ನಿಮಿ, ದಂಡ ಇವರೇ ಮೊದಲಾದ 100 ಮಂದಿ ಮಕ್ಕಳಾದರು ಅಂತ ಹೇಳ್ತಾ ಇದ್ದಾರೆ ಇಕ್ಷ್ವಾಕುಗೆ. ಒಂದ್ ದಿವಸ ಈ ಇಕ್ಷ್ವಾಕ್ಷು ಅಷ್ಟಕ ಶ್ರಾದ್ದಕಕ್ಕೆ ಮಾಂಸವನ್ನು ತರಬೇಕು ಅಂತ ಪುತ್ರನಿಗೆ ಹೇಳದ್ನಂತೆ. ವಿಕ್ಷುಕಿಗೆ ಕಾಡಿನಲ್ಲಿ ಹೋದ ಒಂದು ಮೃಗವನ್ನು ಕೊಂದ. ಆಯಾಸ ಮತ್ತೆ ಹಸುವೆಯಿಂದ ಬಳಲಿದ. ಶ್ರಾದ್ದಾರ್ಹವಾದಂಥ ಮೊಲದ ಮಾಂಸವನ್ನು ತಿಂದು ಉಳಿದಿದ್ದನ್ನು ತಂದೆಗೆ ತಂದು ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ವಸಿಷ್ಠರು ಅದನ್ನ ಪರಿಶುದ್ಧಿಗೋಸ್ಕರವಾಗಿ ಮಾಂಸವನ್ನು ಪ್ರೋಕ್ಷಣೆ ಮಾಡಿ ಆ ಕಾಲದಲ್ಲಿ ಅದು ಉತ್ತಿಷ್ಟ ಅಂತ ಹೇಳಿದ್ರು. ಇಕ್ಷ್ವಾಕ್ಷು ಕುಪಿತನಾಗಿ ವಿಕುಕ್ಷಿಯನ್ನು ದೇಶದಿಂದ ಹೊರಗೆ ಹಾಕದ. ಮುಂದೆ ಇಕ್ಷ್ವಾಕ್ಷು ಯೋಗದಿಂದ ದೇಹವನ್ನು ಬಿಟ್ಟು ಪರಬ್ರಹ್ಮನನ್ನು ಹೊಂದ ಅಂತ ಆ ವಂಶ ಪರಂಪರೆಯ ಅಂಬರೀಷನ ಪರಂಪರೆಯಲ್ಲಿ ಎಂಥ ಹುಡುಗರು ಹುಟ್ಟಿದ್ರು ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅಂಬರೀಷ ನೋಡಿದ್ರೆ ಹಾಗೆ, ಪ್ರಹ್ಲಾದರಾಜ ನೋಡಿದ್ರೆ ಹಾಗೆ. ಅವನ ಮಗ ವಿರೋಚನ ಸ್ವಲ್ಪ ಮಟ್ಟಿಗೆ ನಡೆಸ್ಕೊಂಡು ಬಂದ. ಅವನಿಗೆ ಪ್ರಹ್ಲಾದರಾಜನಿಗೆ ಕೆಟ್ಟ ಹೆಸರು ತರಲಿಕ್ಕೋಸ್ಕರವಾಗಿ ಬಲಿ ಚಕ್ರವರ್ತಿ ಹುಟ್ಟಿದ. ಅದೇ ರೀತಿ ಅಂಬರೀಷ ಮಹಾರಾಜ ನಾಭಾನ ಮಗನಾಗಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿ ಜ್ಞಾನಭಕ್ತಿ ವೈರಾಗ್ಯಕ್ಕೋಸ್ಕರವಾಗಿ ಸೀಮಿತವಾದ, ಆದರೆ ಅವನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳುಗಳು, ಈ ಮೊಮ್ಮಕ್ಕಳುಗಳು ಮಾಂಸವನ್ನು ತಿನ್ನುವಂತಹ ವ್ಯಕ್ತಿತ್ವ ಬೆಳೆಸ್ಕೊಂಡ್ರು ಅಂತ ಭಾಗವತ ನಮಗೆ ತಿಳಿಸ್ತಾ ಇದೆ. ಇದು ಇವತ್ತಿನ ಜೀವನಕ್ಕೆ ಪ್ರಸ್ತುತವಾದಂಥ ವಿಚಾರ. ಇದು ನಿಜವಾಗ್ಲೂ ಹೇಳಬೇಕು ಅಂದರೆ, ಭಿಕ್ಷುಕಿ ಅವನು ರಾಜ ಆದಾಗ ಅನೇಕ ಯಾಗಗಳನ್ನು ಮಾಡಿದ. ಶಶಾದ ಅಂತ ಅವನನ್ನ ಕರೆದರು ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಪುರಂಜನ ಎಂಬತಕ್ಕಂಥ ಮಗ. ಒಮ್ಮೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ನಡೀತು. ಪುರಂಜನ ವೃಷಭರೂಪಿಯಾದ ಇಂದ್ರನನ್ನ ಹೆಗಲ ಮೇಲೆ ಕುಳಿತು ದೈತ್ಯರನ್ನು ಕೊಂದು ಅವರ ಸರ್ವ ಆಸ್ತಿಯನ್ನು ಇಂದ್ರನಿಗೆ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅವನು ಇಂದ್ರವಾಹ ಅಂತ ಹೆಸರಾಯಿತು ಅಂತ ಹೇಳ್ತಾ ಇದ್ದಾರೆ. ಪುರಂಜನನಿಗೆ ಅನೇನಸು ಎಂಬತಕ್ಕಂಥ ಒಬ್ಬ ಮಗ. ಅವನ ಮಗ ಪೃಥು, ಅವನ ಮಗ ವಿಶ್ವಗಂಧಿ, ತತ್ಸುತ ಚಂದ್ರ, ತತ್ಸುತ ಯುವನಾಶ್ವ. ಅವನ ಮಗ ಶಾವಶ್ರೀ ಪಟ್ಟಣ ನಿರ್ಮಿಸಿದ. ಅದಕ್ಕೋಸ್ಕರವಾಗಿ ಅವನಿಗೆ ಶಾವಶ್ರೀ ಅಂತ ಹೆಸರಾಯಿತು ಅಂತ. ಅವನ ಮಗ ಬೃಹದಶ್ವ, ಅವನಿಗೆ ಕುವಲಯಾಶ್ವ ಎಂಬತಕ್ಕಂಥ ಇವನಿಗೆ 21,000 ಮಂದಿ ಮಕ್ಕಳು ಇದ್ದರು ಅಂತ ಹೇಳ್ತಾ ಇದ್ದಾರೆ. ಆ ಕುವಲಯಾಶ್ವ ದುಂದು ಎಂಬತಕ್ಕಂಥ ಹಸುರನನ್ನ ಕೊಂದ. ದುಂದುಮಾರ ಅಂತ ಅವನ ಹೆಸರಾದ ಅಂತ ಹೇಳ್ತಾ ಇದ್ದಾರೆ. ದೃಢಾಶ್ವ, ಕಪಿಲಾಶ್ವ, ಭದ್ರಾಶ್ವ ಎಂಬತಕ್ಕಂಥ 3 ಪುತ್ರರನ್ನ ಅವನು ದುಂದುವಿನ ಮುಖದಿಂದ ಅವರ ಹೆಸರು ಪಡೆದ್ರು ಕೂಡ ದುಂದುವಿನ ಮುಖದಿಂದ ಅವರು ದಗ್ಧರಾದರು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಈ ಪರಂಪರೆಯಲ್ಲಿ ಒಂದಿನ ಯುವಾಶ್ವ ಬಾಯಾರಿ ಋಷಿಗಳ ಯಜ್ಞದ ಶಾಲೆಗೆ ಪ್ರವೇಶ ಮಾಡಿದ. ಬ್ರಾಹ್ಮಣರೆಲ್ಲರೂ ನಿದ್ರೆ ಮಾಡ್ತಾ ಇದ್ದು. ಗರ್ಭೋತ್ಪತ್ತಿಗೆ ಮಂತ್ರಿಸಿ ಇಟ್ಟಿದ್ದಂತಹ ಮತ್ತೆ ಯುವನಾಶ್ವ ಪತ್ನಿಯರಿಗೆ ಕೊಡಬೇಕಿದ್ದ ಮಂತ್ರ ಜಲವನ್ನ ಅವನು ಕುಡಿದ್ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಬೆಳಗಾದಾಗ ಮುನಿಗಳು ಆ ಬರಿದಾದ ಕಲಶವನ್ನು ನೋಡ್ತಾರೆ. ಓಹೋ, ರಾಜನೇ ಕುಡಿದಿರ್ಬೋದು ಅಂತ ಹೇಳು. ದೈವ ಬಲವೇ ಬಲ, ಪುರುಷ ಬಲವಿಲ್ಲ ಅಂತ ಹೇಳ್ತಾ ಭಗವಂತನಿಗೆ ನಮಸ್ಕಾರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ.
ಹೀಗಾಗಿ ಆ ಯೌವನಾಶ್ವನ ಹೊಟ್ಟೆಯಲ್ಲಿ ಬಲಭಾಗವನ್ನು ಛೇದಿಸಿಕೊಂಡು ಒಂದು ಮಗು ಹುಟ್ಟಿತು. ಸ್ತನ್ಯಪಾನಕ್ಕಾಗಿ ಅಳ್ತಾ ಇತ್ತು. ಆದರೆ ಅವನಲ್ಲಿ ಸ್ತನ್ಯಪಾನ ಹೇಗೆ ಬರಬೇಕು? ಋಷಿಗಳು ಯೋಚನೆ ಮಾಡಿದ್ರು. ಆ ಯಾಗದಿಂದ ಆರಾಧಿತನಾದ ಇಂದ್ರ ಆ ಮಗುವೇ ಅಳಬೇಡ ಅಂತ ಹೇಳಿ ಮಾಂದಾತ ನನ್ನ ಕುಡಿ ಅಂತ ಹೇಳಿದ್ರು. ಏನದು ಮಾಂದಾತಾಹ ಏನದು ಅಂದರೆ ಅಮೃತ ಸ್ರಾವಿಯಾದಂಥ ತೋರು ಬೆರಳು ಅಂತ ಹೇಳಿದ್ರು. ಅದನ್ನು ಚೀಪು ಅಮೃತ ಉತ್ಪತ್ತಿ ಆಗತ್ತೆ ಎಂದರು. ಅದಕ್ಕೋಸ್ಕರವಾಗಿ ತೋರು ಬೆರಳನ್ನ ಅವನ ಚೀಪಿದ್ರಿಂದ ಅವನಿಗೆ ಮಾಂಧಾತ ಅಂತ ಹೆಸರಾಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಭಾಗವತದಲ್ಲಿ. ಬಟ್ ವಿ ಹ್ಯಾವ್ ಟು ಅಸ್ಯೂಮ್ ಅಷ್ಟೇ. ನಾನು ಅನೇಕ ಬಾರಿ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ದೀನಿ. ನಾನು ಆಚಾರ್ಯರಿಗೆ ಈ ಸಂದೇಹಗಳು ಬಂದಾಗ ಆಚಾರ್ಯರಿಗೆ ಸಂದೇಹ ಇಲ್ಲ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಇದನ್ನು ಓದುವವರಿಗೆ ಈ ಸಂದೇಹ ಬರುತ್ತೆ ಅಂತ ಅನ್ಕೊಂಡಂಥ ಆಚಾರ್ಯರು ಅದರಲ್ಲಿರುವ ವಿಚಾರನಷ್ಟೇ ಗ್ರಹಿಸಿ ಉಳಿದದ್ದನ್ನೆಲ್ಲ ಬಿಟ್ಟಾಕಿ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಅಂತ ಆಚಾರ್ಯರೇ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದರಂತೆ ಈ ಪರಂಪರೆಯಲ್ಲಿ ಬಂದ ಅನೇಕ ರಾಜ ಋಷಿಗಳು ಆಗಿ ಹೋಗಿದ್ದಾರೆ ಅನ್ನೋದನ್ನ ಒಂದೇ ಮಾತು ಹೇಳ್ಬೋದು. ಆದರೆ ಭಾಗವತ ಅದನ್ನ ಮುಚ್ಚಿಡ್ತಾ ಇಲ್ಲ. ಯಾರಾದ್ಮೇಲೆ ಯಾರು ಯಾರಾದ್ರ ಮೇಲೆ ಯಾರು ಅನ್ನೋದನ್ನ ನಮಗಿಲ್ಲಿ ತೋರಿಸ್ತಾ ಇದ್ದಾರೆ. ಯೌವನಾಶ್ವನ ಹೊಟ್ಟೆ ಸೀಳಿ ಹೋಗಿದ್ರು ಕೂಡ ಋಷಿ ದೇವತೆಗಳು ಅನುಗ್ರಹದಿಂದ ಸಾಯದೆ ಬದುಕಿದ್ದ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಒಂದು ಕೈ ಮುರಿದ್ರೆ, ಕಾಲು ಮುರಿದ್ರೆ, ಕೈ ನೋವು ಬಂದ್ರೆ, ಕಾಲು ನೋವು ಬಂದ್ರೆ ನಾವು ತಡ್ಕೊಳಕ್ಕಾಗೋದಿಲ್ಲ. ಅಂತಹದ್ರಲ್ಲಿ ಇವರೆಲ್ಲ ದೇವಾನು ದೇವತೆಗಳು ಹೇಗೆ ಬದುಕಿದ್ರು ಅಂತಂದ್ರೆ ಭಗವಂತನ ಅನುಗ್ರಹದಿಂದ ಬದುಕಿದ್ರು ಅಷ್ಟೇ ತಗೋಬೇಕು, ಬೇರೆ ಇನ್ನೇನಿಲ್ಲ. ಮತ್ತಷ್ಟೇ ಅಲ್ಲ, ಮಾಂದಾತ ಮುಂದೆ ರಾವಣಾದಿಗೆ ಭಯವನ್ನು ಉಂಟು ಮಾಡುವುದರಿಂದ ಇಂದ್ರ ಅವನಿಗೆ ತ್ರಸದಸ್ಸು ಎಂಬ ಬಿರುದನ್ನ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಮಾಂದ್ರಾತು ಸಪ್ತ ದ್ವೀಪವತಿ ಭೂಮಿಗೆ ಚಕ್ರವರ್ತಿಯಾಗಿ ಬಾಳಿದ, ಯಜ್ಞ ಮಾಡಿಗಳನ್ನು ಪರಮಾತ್ಮ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ಪರಮಾತ್ಮನನ್ನ ಸಂತೋಷಪಡಿಸಿದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದೆ ಶಶುಬಿಂದುವಿನ ಮಗಳಾದ ಬಿಂದುಮತಿಯನ್ನ ಆ ಮಾಂಧಾತ ಮದುವೆ ಮಾಡಿಕೊಂಡ. ಅವಳಲ್ಲಿ ಪುರುಕುತ್ಸ, ಅಂಬರೀಷ, ಮುಚುಕುಂದ ಎಂಬತಕ್ಕಂಥ ಮಂದಿ ಗಂಡು ಮಕ್ಕಳು, 5 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದರು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಅಂಬರೀಷ ಬೇರೆ. ಮಾಂಧಾತನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುಗೆ ಅಂಬರೀಷ ಅಂತ ನಮ್ಮ ಪೂರ್ವಜರು ಅಂಬರೀಷ ಅಂತ ಇದ್ದಂತೆ, ಏಕಾಸಿ ವ್ರತವನ್ನು ಮಾಡಿ ಹೆಸರು ಸಂಪಾದನೆ ಮಾಡದಂತೆ, ಭಗವಂತನಲ್ಲಿ ಭಕ್ತಿಯಂತೆ ಅಂತ ಹೇಳಿ ಆ ಒಂದು ತಲೆಯಲ್ಲಿ 7-8 ತಲೆಮಾರ ನಂತರದಲ್ಲಿ ಮತ್ತೆ ಅಂಬರೀಷ ಅಂತ ಇನ್ನೊಬ್ಬ ಮಾಂಧಾತನು ಕೂಡ ತಮ್ಮ ಪೂರ್ವಜರ ಹೆಸರನ್ನ ಇಟ್ಟಿದ್ದಾನೆ ಅಂತ ಇಲ್ಲಿ ತಿಳ್ಕೊಳ್ಬೇಕು. ಈ ಅಂಬರೀಷ ಯಾರು ಪ್ರಶ್ನೆ ಇಲ್ಲ ಅಷ್ಟೇ. ಮತ್ತೆ ಈ ಅಂಬರೀಷ ಮತ್ತೆ ಮುಚುಕುಂದ ಎಂಬತಕ್ಕಂಥ 3 ಮಂದಿ ಗಂಡು ಮಕ್ಕಳನ್ನ, 50 ಮಂದಿ ಹೆಣ್ಣು ಮಕ್ಕಳನ್ನ ಮಾಂಧಾತ ಪಡೆದ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಸೋಬರಿ ಮುನಿಗಳು ಯಮನಿಯಲ್ಲಿ ಸ್ನಾನ ಮಾಡಿ ತಪಸ್ ಮಾಡ್ತಾ ಇದ್ರು. ಒಂದು ಹೆಣ್ಣು ಮಗು, ಒಂದು ಹೆಣ್ಣು ಮೀನು ಗಂಡನ ಮೀನ್ ಜೊತೆ ಸಂಭೋಗವನ್ನು ಮಾಡಿ ಅನುಭವಿಸ್ತಾ ಇದ್ದದ್ದನ್ನ ಕಂಡ್ರು ಅವರು ಸೋಬರಿ ಋಷಿಗಳು. ಸಂಭೋಗ ಇಚ್ಛೆಯಿಂದ ಮಾಂಧಾತರ ಬಳಿಗೆ ಹೋಗಿ ಒಬ್ಬ ಮಗಳನ್ನ ತನಗೆ ಮದುವೆ ಮಾಡಿಕೊಡು ಅಂತ ಇವರು ಸೋಬರಿ ಋಷಿಗಳು ಮಾಂಧಾತ ರಾಜನನ್ನ ಕೇಳಿದ್ರು. ಅವನು ಮಾಂಧಾತ ಏನ್ ಮಾಡ್ದ, ಅಯ್ಯೋ ಇವರು ಮುದುಕರು, ನಮ್ಮ ಹುಡುಗರು ಇನ್ನೂ ಚಿಕ್ಕ ಹುಡುಗರು, ಇವ್ರನ್ನ ಈ ಮುದುಕನ ಕೊಟ್ಟು ಏನಪ್ಪ ಮಾಡೋದು ಅಂತ ಏನೋ ಋಷಿಗಳು ಬಂದು ಕೇಳಿದ್ರು, ಕೊಡಬೇಕು ನಿಜ. ಆದ್ರೆ ನಮ್ಮ ಮಕ್ಕಳು ಒಪ್ತಾರೋ ಇಲ್ವೋ ಯಾರಿಗ್ ಗೊತ್ತು. 18 ವರ್ಷದ ಹುಡುಗಿನ 100 ವರ್ಷದ ಹುಡುಗಿ ಮುದುಕನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಯಾರು ಒಪ್ತಾರೆ? ಮುದುಕ ಸೋಬರಿಯನ್ನ ಒರೆಸೋದಿಲ್ಲ ಅಂತ ತಿಳಿದು ರಾಜ ಹೇಳ್ದ. ಸೋಬರಿ ಒಂದು ಕೋಣೆಯಲ್ಲಿ ಅಣಿಮಾ ಸಿದ್ಧಿಗಳನ್ನು ಮಾಡಿಕೊಂಡಿದ್ರಿಂದ ಅವನೊಂದು ಪುರುಷ ರೂಪವನ್ನು, ಚಿಕ್ಕ ರೂಪವನ್ನು ಪಡೆದ ಅಂತ ಹೇಳ್ತಾ ಇದ್ದಾರೆ. ಯುವಕನಾಗಿ ಸೋಬರಿ ಋಷಿಗಳು ಆಗಿ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಸೋಬರಿ ಋಷಿಗಳಿಗೆ
ಅಣಿಮಾದ ಸಿದ್ಧಿಸಿತ್ತು ಅನ್ನೋದನ್ನ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ ಅಷ್ಟೆ. ಮುಂದೆ ಮುನಿ ಅಣಿಮಾದ ಸಿದ್ಧಿಯಿಂದ ರಾಜ ವೈಭವಕ್ಕೆ ತಾನು ಒಮ್ಮೆ ಬಂದ. 50 ಮಂದಿ ರಾಜಪುತ್ರಿಯರು ಮಾಂಧಾತನ ಹೆಣ್ಣು ಮಕ್ಕಳುಗಳು ಆಟ ಆಡ್ತಾ ಇದ್ರು. ಅದನ್ನು ನೋಡ್ದ. ಮತ್ತೆ ಬಹಳ ಅವನ ಮಕ್ಕಳನ್ನ ತಾನು ಮದುವೆ ಮಾಡಿಕೊಂಡ. ಬಹುಕಾಲ ಅವರನ್ನ ತೃಪ್ತಿಪಡಿಸ್ತಾ ಕೊನೆಗೆ ಸೌಬರಿ ಋಷಿಗಳು ವಿರಕ್ತರಾಗಿ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಾಯುಜ್ಯ ಮೋಕ್ಷವನ್ನು ಪಡೆದರು ಅಂತ ಭಾಗವತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಅವನ ಪತ್ನಿಯರೆಲ್ಲರೂ ಕೂಡ ಸಹಗಮನದಿಂದ ಪತಿಯನ್ನ ಅನುಸರಿಸಿದ್ರು ಅಂತ ಭಾಗವತ ತಿಳಿಸ್ತಾ ಇದೆ. ಮಾಂಧಾತುವಿನ ಮಂಗ ಅಂಬರೀಷ, ಅವನು ಮಾತಾಮಹನಾದ ಶಶಿಬಿಂದು ಪುತ್ರಭಾವದಿಂದ ಸ್ವೀಕರಿಸಿದ ಅಂತ ಹೇಳ್ತಾ ಇದ್ದಾರೆ. ಅಂಬರೀಷನಿಗೆ ಯುವನಾಶ್ವ ಎಂಬತಕ್ಕಂಥ ಒಬ್ಬ ಮಗ, ಅವನಿಗೆ ಹರಿತ ಎಂಬತಕ್ಕಂಥ ಒಬ್ಬ ಪುತ್ರ ಇದ್ದ ಅಂತ ಹೇಳ್ತಾ ಇದ್ದಾರೆ. ಮಾಂಧಾತನಿಗೆ ಇನ್ನೊಬ್ಬ ಮಗ ಪುರುಕುತ್ಸ ಅಂತ, ಸರ್ಪ ಜಾತಿಯ ಕನ್ಯೆಯಾದ ನರ್ಮದೆ ಎಂಬತಕ್ಕಂಥ ಅವಳನ್ನ ಮದುವೆ ಮಾಡಿಕೊಂಡ ಅಂತ ಇದ್ದಾರೆ. ಮದುವೆಯಾಗಿ ರಸಾತಳಕ್ಕೆ ಹೋಗಿ ನಾಗಲೋಕಕ್ಕೆ ಕೆಡಕೊಂಡು ಮಾಡ್ತಾ ಇದ್ದಂಥ ಗಂಧರ್ವರನ್ನೆಲ್ಲ ಕೊಂದು ಅವನು ಉಪಕಾರ ಮಾಡದ ಅಂತ ಹೇಳ್ತಾ ಇದ್ದಾರೆ. ಮಾಂಧಾತನ ಮಗ ಪುರುಕುತ್ಸ ಅಂತ. ಮತ್ತೆ ಈ ಪುರುಕುತ್ಸನ ವಿಕ್ರಮವನ್ನ ಯಾರು ಕೇಳ್ತಾರೋ ಅವರಿಗೆ ಸರ್ಪದ ದೋಷ, ಸರ್ಪದ ಭಯ ಹೋಗ್ಲಿ ಅಂತ ಭಾಗವತ ಹೇಳ್ತಾ ಇದೆ. ವೇದವ್ಯಾಸ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದೆ. ಅವನಿಗೆ ಆ ವರವನ್ನು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೇನು? ಪುರುಕುತ್ಸನನ್ನ ಯಾರು ಸ್ಮರಣೆ ಮಾಡ್ತಾರೋ, ಮಾಂಧಾತನ ಮಗನಾದ ಪುರುಕುತ್ಸನನ್ನ ಯಾರು ಪ್ರತಿ ದಿವಸ ಸ್ಮರಣೆ ಮಾಡ್ತಾರೋ ಅವರಿಗೆ ಸರ್ಪದ ದೋಷ ಬರೋಲ್ಲ ಅನ್ನೋ ಅಭಿಪ್ರಾಯ. ಪುರುಕುತ್ಸನಿಗೆ ಪ್ರದಸಸ್ಯು, ಅನರಣ್ಯ ಎಂಬತಕ್ಕಂಥ ಇಬ್ಬರು ಮಕ್ಕಳು. ಅವರಿಗೆ ಹರಿಯಾಶ್ವ, ಅರುಣ ಎಂಬತಕ್ಕಂಥ 2 ಮಕ್ಕಳುಗಳು ಮತ್ತು ಮೊಮ್ಮಕ್ಕಳುಗಳು ಆಯಿತು ಅಂತ ಮಾಂಧಾತನಿಗೆ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಸತ್ಯವ್ರತ ಹುಟ್ಟದ ಅಂತ ಹೇಳ್ತಾ ಇದ್ದಾರೆ. ಅವನೇ ತ್ರಿಶಂಕು ಅಂತ. ವಸಿಷ್ಠರಿಂದ ಚಾಂಡಾಲನಾಗಬೇಕಾದಿದ್ದ ಶಾಪವನ್ನು ಹೊಂದಿ ವಿಶ್ವಾಮಿತ್ರರ ಪ್ರಭಾವದಿಂದ ಸಶರೀರವಾಗಿ ಸ್ವರ್ಗಕ್ಕೆ ಹೋದ ಅಂತ ಹೇಳ್ತಾ ಇದ್ದಾರೆ ಸತ್ಯವ್ರತ. ದೇವತೆಗಳು ಅವನನ್ನು ಅಲ್ಲಿಂದ ತಳ್ಳಿದ್ರು ಅಂತ ಹೇಳ್ತಾ ಇದ್ದಾರೆ. ತಲೆ ಕೆಳಗಾಗಿ ಬಿದ್ದ ವಿಶ್ವಾಮಿತ್ರರನ್ನ ಮೊರೆ ಹೊಕ್ಕ. ಅವರು ತಮ್ಮ ತಪ ಪ್ರಭಾವದಿಂದ ಸ್ವರ್ಗವೊಂದನ್ನು ಕಲ್ಪಿಸಿ ಅವನನ್ನ ಇಂದ್ರನನ್ನಾಗಿ ಮಾಡಿ ಕೆಳಗೆ ಬೀಳದಂತೆ ನಿಲ್ಲಿಸಿದ್ರು. ಈಗಲೂ ಕೂಡ ಅವನು ನಕ್ಷತ್ರ ರೂಪದಿಂದ ಕಾಣ್ತಾ ಇದ್ದಾನೆ. ತ್ರಿಶಂಕುವಿನ ಮಗನೇ ಹರಿಶ್ಚಂದ್ರ ಅಂತ. ಈ ಹರಿಶ್ಚಂದ್ರನ ಮಗನೇ ರಾಸು ಯಾಗದಲ್ಲಿ ವಿಶ್ವಾಮಿತ್ರರು ದಕ್ಷಿಣೆಯನ್ನು ತೆಗೆದುಕೊಳ್ಳುವ ರೂಪದಲ್ಲಿ ಅವನ ಸರ್ವಸ್ವವನ್ನು ಅಪಹರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ವಸಿಷ್ಠರು ವಿಶ್ವಾಮಿತ್ರರನ್ನ ಬಕಪಕ್ಷಿಯಾಗೆಂದು ಶಾಪ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ರಾಜಸೂ ಯಾಗದಲ್ಲಿ ದಕ್ಷಿಣೆಯನ್ನ ಕದ್ದಿದ್ರಿಂದ ರಾಜಸೂ ಯಾಗ ಮಾಡ್ತಾ ಇದ್ದ ಹರಿಶ್ಚಂದ್ರ. ವಿಶ್ವಾಮಿತ್ರರು ಹೋದ್ರು, ಆ ಕಡೆ ಈ ಕಡೆ ನೋಡಿದ್ರು, ಅವನ ಸಂಪತ್ತನ್ನು ಅಪಹರಿಸಿದ್ರು. ವಸಿಷ್ಠರಿಗೆ ಈ ವಿಚಾರ ಗೊತ್ತಾಯಿತು. ಬಕಪಕ್ಷಿ ಆಗು ಅಂತ ಶಾಪ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರರು ವಸಿಷ್ಠರನ್ನ ನೀ ಪಕ್ಷಿ ಆಗು ಅಂತ ಅವರು ಶಾಪ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಪಕ್ಷಿಗಳ ರೂಪದಲ್ಲಿ ಇವರಿಬ್ಬರಿಗೂ ಬಹಳ ಕಾಲ ಯುದ್ಧ ನಡೀತು ಅಂತ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಈ ಎಲ್ಲ ಕಥೆಗಳಲ್ಲಿ, ಈ ಪರಂಪರೆಯಲ್ಲಿ ಬಂದಂತ ಅನೇಕ ರಾಜಋಷಿಗಳನ್ನು ಇದು ತಿಳಿಸುವ ಈ ಭಾಗವತ ಹರಿಶ್ಚಂದ್ರನ ಕಥೆಯನ್ನ ಹೇಳ್ತಾ ಇದ್ದಾರೆ. ಹರಿಶ್ಚಂದ್ರನ ಕಥೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ.
ಆದರೆ ತನಗೆ ಮಗನಾದರೆ ಹರಿಶ್ಚಂದ್ರ ತನಗೆ ಮಗನಾದರೆ ಅವನನ್ನು ಪಶು ಮಾಡಿ ಯಜ್ಞ ಮಾಡುವುದಾಗಿ ಹರಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ವರುಣ ಅವನಿಗೊಬ್ಬ ಮಗ ನನ್ನ ಕರುಣಿಸಿದ, ಆ ಮಗನೇ ರೋಹಿತ ಅಂತ ಹೇಳ್ತಾ ಇದ್ದಾರೆ. ವರುಣ ಆ ಮಗುವನ್ನ ಬಲಿ ಕೊಡು ಅಂತ ಕೇಳಿದ. ರಾಜ 10 ಜನದ ಮೇಲೆ ಕಳೆದ ಮೇಲೆ ಕೊಡ್ತೀನಿ ಅಂತಂದ. ವರುಣ ಬಂದು ಅದನ್ನು ನಿರ್ಬಂಧಿಸಿದ ಅಂತ ಹೇಳ್ತಾ ಇದ್ದಾರೆ. ಹರಿಶ್ಚಂದ್ರ ಮಗುವಿಗೆ ಇನ್ನೂ ಹಲ್ಲೇ ಹುಟ್ಟಿಲ್ಲ ಅಂತ ಮಗನನ್ನ ಪಶು ಕೊಡಬಾರದು, ಬಲಿ ಕೊಡಬಾರದು ಅಂತ ಒಂದು ನಿರ್ಬಂಧ ಮಾಡಿದ. ಆದರೂ ಕೇಳಲಿಲ್ಲ, ಕುಪಿತನಾದ. ಹರಿಶ್ಚಂದ್ರನಿಗೆ ಮಹೋದರ ರೋಗ ಉಂಟಾಗಲಿ ಅಂತ ಶಾಪ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ವರುಣ. ಇದರಿಂದ ವರುಣ ಹರಿಶ್ಚಂದ್ರನಿಗೆ ಶಾಪ ಕೊಟ್ಟ, ಮಹೋದರ ರೋಗ ಬರಲಿ ಅಂತ. ತಂದೆಗೆ ರೋಗ ಬಂದಿರೋದನ್ನ ತಿಳಿದ ರೋಹಿತ ಅವನನ್ನು ನೋಡಲು ಪಟ್ಟಣಕ್ಕೆ ಹೋದ. ಮಧ್ಯ ಮಾರ್ಗದಲ್ಲಿ ಇಂದ್ರ ಬಂದು, ಕುಮಾರ ಎಲ್ಲಿಗೆ ಹೊರಟಿದ್ದಿ ಇಂದ? ಪಟ್ಟಣಕ್ಕೆ ಹೋಗೋದು ಯೋಗ್ಯವಲ್ಲ ಅಂದ. ಅಯ್ಯೋ, ನಾನು ನಮ್ಮ ತಂದೆಯನ್ನು ನೋಡಕ್ಕೆ ಹೋಗ್ತಾ ಇದ್ದೀನಿ ಇಂದ. ನೀ ಹಾಗಲ್ಲ, ನೀನು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ, ಕ್ಷೇತ್ರ ಮೂರ್ತಗಳ ಸಂದರ್ಶನ ಮಾಡಿ, ಭೂ ಪ್ರದಕ್ಷಿಣೆ ಮಾಡಿ ನೀನು ನಿಮ್ಮ ತಂದೆಯ ರೋಗವನ್ನು ಕಳಕೋ ಅಂತ ಇಂದ್ರ ಅವನಿಗೆ ಪರಿಹಾರವನ್ನು ಹೇಳಿದ. ಹೇಳಿ ಅವನನ್ನ ತಂದೆಯನ್ನು ನೋಡಲಿಕ್ಕೆ ಹೋದ ಆ ರೋಹಿತನನ್ನ ತಡೆದ ಅಂತ ಭಾಗವತ ನಮಗೆ ತಿಳಿಸ್ತಾ ಇದೆ. ಹೀಗೆ ರೋಹಿತನು ಪ್ರತಿ ವರ್ಷ ತಂದೆಯನ್ನು ನೋಡಬೇಕು ಅಂತ ಹೊರಟಾಗಲಿಲ್ಲ. ಇಂದ್ರ ವೃದ್ಧ ಬ್ರಾಹ್ಮಣ ವೇಷದಿಂದ ಬಂದು ಇವನನ್ನ ತಂದೆಯನ್ನು ನೋಡದೇ ಇರುವಂತೆ ಮಾಡಿದ ಅಂತ ತಿಳಿಸ್ತಾ ಇದೆ. ಮುಂದೆ ಹರಿಶ್ಚಂದ್ರ ಪುನಶ್ಚೇಫ ಅವನನ್ನ ತನ್ನ ಬಲಿಯ ಪಶುವನ್ನಾಗಿ ಮಾಡಿಕೊಂಡು ಹಿಂಸಾರೂಪದಿಂದ ಯಜ್ಞದಿಂದ ವರ್ಣದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸಿ ರೋಗದಿಂದ ಮುಕ್ತನಾದ ಅಂತ ಹೇಳ್ತಾ ಇದ್ದಾರೆ. ಈ ಒಟ್ಟಾರೆ ಈ ಅಭಿಪ್ರಾಯ ಏನು, ಇದರದ ಅಭಿಪ್ರಾಯ ಏನು ಅಂದ್ರೆ, ಆ ವರುಣನಿಗೆ ತಾನು ಅವನಲ್ಲಿ ಆ ರೋಹಿತನಿಗೆ ಭಕ್ತಿಯ ದಾರಿಢ್ಯ ಬರಬೇಕಾಗಿತ್ತು. ಅದಕ್ಕೋಸ್ಕರ ಇಂದ್ರ ತಾನು ಮಾಡಿದ ಪ್ಲಾನ್ ಅಷ್ಟೇ, ಇನ್ನೇನಿಲ್ಲ. ಬಟ್ ನಾವು ಹೀಗಿಲ್ಲ, ನಮಗೆ ದಾರಿಢ್ಯವೂ ಇಲ್ಲ, ನಮಗೆ ಮನಸ್ಸೂ ಇಲ್ಲ. ಅಯ್ಯೋ ಇದ್ರೆ ಇರಲಿ ಹೋದ್ರೆ ಹೋಗ್ಲಿ ಅಂತೀವಿ. ಇದು ನಮ್ಮ ಅವಸ್ಥೆ. ಆದ್ರೆ ಭಾಗವತ ಈ ಸಣ್ಣ ಸಣ್ಣ ಕಥೆಗಳಿಂದ, ಈ ರಾಜಋಷಿಗಳ ಕಥೆಗಳಿಂದ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ನಾವು ಕೂಡ ಎಚ್ಚೆತ್ಕೋಬೇಕು ಅಂತ, ಇಲ್ಲಿ ದೊಡ್ಡವ್ರ ಮಾತಿಗೆ ಬೆಲೆ ಕೊಡಬೇಕು ಅಂತ ಅಭಿಪ್ರಾಯ. ಕೊಟ್ಟ ನಂತರದಲ್ಲಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಧರ್ಮ ಕರ್ಮಾದಿಗಳನ್ನು ಬಿಡದೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಅಭಿಪ್ರಾಯ. ಹೀಗೆ ಕೊನೆಯಲ್ಲಿ ಆ ಶುನಶೇಫ ತಾನು ಹರಿಶ್ಚಂದ್ರನ ಮಾತನ್ನ ಕೇಳಿ, ಹರಿಶ್ಚಂದ್ರನಿಗೂ ಅವನಿಗಿರುವ ದಾರಿಢ್ಯವನ್ನು ನನಗೂ ಅನುಗ್ರಹ ಮಾಡುವಂತ ತಾನು ಜ್ಞಾನೋಪದೇಶವನ್ನು ಪಡೆದು ಹರಿಶ್ಚಂದ್ರ ಮೃತನಾಗುವ ವೇಳೆಗೆ ಲಯಚಿಂತನೆಯನ್ನ ಮಾಡಿ ಸತ್ತ ಅಂತ ಭಾಗವತ ನಮಗೆ ತಿಳಿಸ್ತಾ ಇದೆ. ಇದೇ ರೀತಿ ನಾವು ಅಭಿಪ್ರಾಯ ಇಷ್ಟೇ, ಸಂಸಾರದಲ್ಲಿ ಯಾರು ಅಭಿಮಾನ ಇಟ್ಕೊಂಡು ಒದ್ದಾಡ್ತಾ ಇರ್ತಾರೋ ಅವರಿಗೆ ಅವಿದ್ಯಾ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅವಿದ್ಯೆ ಯಾವಾಗ ಪ್ರಾಪ್ತಿ ಆಗುತ್ತೋ ಭಗವಂತನ ಕಡೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಆದರೆ ಲೌಕಿಕದಲ್ಲೇ ಇದ್ದು ಪಾರಮಾರ್ಥಿಕವನ್ನ ಚಿಂತನೆ ಮಾಡಿದಂಥ ಹರಿಶ್ಚಂದ್ರ ಅವನು ಸತ್ಯಲೋಕಕ್ಕೆ ಹೋದ ಅಂತ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಹೀಗೆ ಭಾಗವತದಲ್ಲಿ ಬರುವ ಅನೇಕ ಕಥೆಗಳು, ಉಪಕಥೆಗಳು, ರಾಜರುಗಳು, ಇವರೆಲ್ಲ ಅದರ ಉದ್ದೇಶ ಏನು ಅಂದ್ರೆ, ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕಥೆಯ ಸರಮಾಲೆಯನ್ನ ಕೇಳಿ ಒಂದು ಸಾಲು ನಮ್ಮ ಮನಸ್ಸಿಗೆ ಅದು ಅಂಟಿ ಅದರಂತೆ ಅವರಂತೆ ಆಗ್ಲಿಕ್ಕೆ ಆಗೋದಿಲ್ಲ, ಅದು ಬೇರೆ ಪ್ರಶ್ನೆ. ಅವರಂತೆ ನಾವು ಪ್ರಯತ್ನ ಮಾಡುವ ಅಂತ ಏನಾದರೂ ಮನಸ್ಸು ಬಂದು ನಮ್ಮ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಹಾಗೆ, ಆ ಟರ್ನಿಂಗ್ ಪಾಯಿಂಟ್ ಟರ್ನ್ ಆಗ್ಬಿಟ್ರೆ
ನಾವು ಉದ್ಧರಿತರಾಗ್ಬಿಡ್ತೀವಿ. ಅದಕ್ಕೋಸ್ಕರವಾಗಿ ಅನೇಕ ರಾಜ ಋಷಿಗಳ ಕಥೆಗಳು, ಋಷಿಗಳ ಕಥೆಗಳು. ಒಮ್ಮೆ ಲೋಕ ಶಿಕ್ಷಣಾರ್ಥವಾಗಿ ಕಪಿಲದೇವರ ಬಳಿಯಲ್ಲಿ ರೋಹಿತ ಅಂದ್ರೇನು, ಅಂಬರೀಷನ ಮೊಮ್ಮಗ, ಹರಿತನ ಮಗ, ಅವನು ತಪಸ್ ಮಾಡ್ತಾ ಇದ್ದ. ಲೋಕ ಶಿಕ್ಷಣಾರ್ಥವಾಗಿ ತಪಸ್ಸನ್ನು ಮಾಡ್ತಾ ಇದ್ದ. ಮತ್ತೆ ಕಪಿಲದೇವರ ಬಳಿ ಇಂದ್ರ ಯಜ್ಞಾಶ್ವವನ್ನು ಪ್ರತಿಷ್ಠಾಪನೆ ಮಾಡಿದ್ದ. ಕಪಿಲ ಪರಮಾತ್ಮನೇ ಯಜ್ಞೇಶ್ವರ, ಚೋರ ಅಂತ ಅನ್ಯಥಾ ತಿಳಿದು ಅವನ ಮೇಲೆ ಬೀಳಲು ಬಂದ, ಈ ರೋಹಿತ ಎನ್ನುವ ಇಂದ್ರನ ಮೇಲೆ. ಮತ್ತೆ ಕಪಿಲದೇವನ ಕಣ್ಣನ್ನು ತೆರೆಸಿದವನು ಅಂತ ಹೇಳ್ತಾ ಇದ್ದಾರೆ. ಅವರೇ ಮುಂದಿನ ಸಗರನ ಎಲ್ಲ ಪುತ್ರರು ದೋಷದಿಂದ ದಗ್ಧರಾದರು ಅಂತ ಹೇಳಿ ಆ ಒಂದು ಪರಂಪರೆಯ ಕಥೆಯನ್ನ ಭಾಗವತ ನಮಗೆ ತಿಳಿಸ್ತಾ ಇದೆ. ಕಪಿಲ ಕೋಪಾಗ್ನಿಯಿಂದ ಸಗರನ ಪುತ್ರರು ದಗ್ಧರಾದರು ಅಂತ ಕೇಳಿ ತಿಳ್ಕೊಂಡ. ಅವರೆಲ್ಲರೂ ಮೂಢರೆಂದು ತಿಳ್ಕೊಳ್ಬೇಕು ಅಂತಂದ. ಕಪಿಲ ಪರಮಾತ್ಮ ತ್ರಿಗುಣ ಶೂನ್ಯ, ಜಗತ್ತನ್ನೇ ಪಾವನ ಮಾಡುವಂತಹ ವ್ಯಕ್ತಿ. ತಮೋಗುಣದ ಕಾರ್ಯ ಕೋಪ ಅವನಿಗೆ ಹೇಗೆ ಬಂತು? ಭಗವಂತನಿಗೆ ಕೋಪ ಬರೋದು ಅಸಂಭಾವಿತ. ಕಪಿಲದೇವನಿಂದ ಎರಡು ರೀತಿಯ ಕಪಿಲದೇವ ಚಿಂತನೆ ಮಾಡ್ತಾ ಇದ್ದೀವಿ ಭಾಗವತದಲ್ಲಿ. ಒಂದು ಸಾಂಖ್ಯಶಾಸ್ತ್ರವನ್ನು ತಿಳಿಸಿಕೊಟ್ಟಂತ ವ್ಯಕ್ತಿ, ಇನ್ನೊಂದು ಕಪಿಲದೇವ ಶಂಖಚಕ್ರ ಗದಾಪದ್ಮಧಾರಿಯಾದ ಭಗವಂತನೇ. ವಿಜಯರಾಯರು ಒಂದು ಸುಳಾದಿ ಒಳಗೂ ಹೇಳ್ತಾರೆ, ಕಪಿಲ ಸುಳಾದಿ ಒಳಗೆ, ಕಪಿಲ 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 ಎಂದು ಸಪ್ತ ಬಾರಿ ನುಡಿಯಲು ಅಪವರ್ಗ ಬರದು ಅಂತ ಒಂದು ಮಾತು ಹೇಳ್ತಾರೆ ಅವರು. ಹೀಗಾಗಿ ಕಪಿಲ ಭಗವಂತನಿಗೆ ಕೋಪ ಬಂತು. ಮತ್ತೆ ಅವನು ಹುಟ್ಟೆಲ್ಲಿ ಸಾವೆಲ್ಲಿ ಇಲ್ವೇ ಇಲ್ಲ, ಕಪಿಲ ಭಗವಂತ ಅಂತ ಹೇಳ್ತಾ ಇದ್ದಿರಲ್ಲ. ಆದ್ರೂ ಕೋಪದಂತೆ ನಟಿಸಿ ಸಗರನ 60,000 ಮಕ್ಕಳು ಅವರವರು ಮಾಡಿದ ಪೂರ್ವ ಕರ್ಮದ ದೋಷದಿಂದ ಸಾಯಲಿ ಅಂತ, ಅವರಷ್ಟೂ ಜನರು ಸತ್ತೋದ್ರು ಅಂತ ಹೇಳ್ತಾ ಇದ್ದಾರೆ. ಸಗರನ ಮತ್ತೊಬ್ಬ ಪತ್ನಿ ಇನ್ನೊಬ್ಬಳಿದ್ಲು. ಅಂದ್ರೆ ಹರಿಶ್ಚಂದ್ರನ ಪರಂಪರೆಯಲ್ಲಿ ಬರುವ ಒಬ್ಬ ಸಗರ ಚಕ್ರವರ್ತಿ ಅಂತ, ಬಹಳ ಧರ್ಮಿಷ್ಠ. ಆದರೆ ಕಪಿಲ ಭಗವಂತನಿಗೆ ಕೋಪ ಉಂಟು ಮಾಡಿದ್ರಿಂದ ಕಪಿಲನಾಮಕ ಭಗವಂತನಿಂದ ಅವನು ಶಾಪಗ್ರಸ್ತನಾದ ಅನ್ನೋ ಅಭಿಪ್ರಾಯ ಅಷ್ಟೆ. ಸಗರ ಚಕ್ರವರ್ತಿಗೆ ಇನ್ನೊಬ್ಬ ಪತ್ನಿ ಇದ್ಲು, ಕೇಶಿನಿ ಅಂತ. ಅವನಲ್ಲಿ ಅಸಮಂಜಸ ಮಗನ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಅಂಶುಮಂತ ಎಂಬ ಪುತ್ರ ಹುಟ್ಟಿದ ಅಂತ, ಮೊಮ್ಮಗ. ಅವನು ಯೋಗಭ್ರಷ್ಟನಾಗಿದ್ದ ಅಂತ ಹೇಳ್ತಾ ಇದ್ದಾರೆ. ಜನ್ಮಾಂತರೀಯದಲ್ಲಿ ಜಾತಿ ಸ್ಮರಣೆ ಅನೇಕರಿಗೆ ಬರ್ತದೆ, ಎಲ್ಲರಿಗೂ ಬರೋಲ್ಲ. ತಾವು ಯಾರ್ಯಾರು ತಪ್ಪು ಮಾಡಿದ್ದಾರೆ, ಜಾತಿಯಿಂದ ಜಾತಿಗೆ ಸ್ಕಿಪ್ ಆಫ್ ಆಗಿರ್ತಾರೆ, ಅಂಥವ್ರು ಕೊನೆಯಲ್ಲಿ ಅವರ ಅನುಭವಿಸುವಂತಹ ದುಃಖ, ಹೇಳಲಾಗದಂಥ ದುಃಖ ಅನುಭವಿಸ್ತಾರೆ ಅಂತ ಸಗರ ಚಕ್ರವರ್ತಿ ಚರಿತ್ರೆಯಿಂದ ನಮಗೆ ತಿಳಿತಾ ಇದೆ. ಇನ್ನು ಹೇಳೋದೇನಿದೆ, ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಹೋದ್ರೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಅದೆಲ್ಲ ನಿಮಗೆ ಅರ್ಥ ಆಗತ್ತೆ, ಅರ್ಥ ಆಗಿದೆ. ಅದನ್ನ ಮತ್ತೆ ಏನು ಪುನರುಚ್ಚಾರ ಮಾಡೋದು ಬೇಡ ಅಂತ ನಮಗನ್ನಿಸ್ತಾ ಇದೆ. ಅಂತೂ ಇಂತೂ ಕಪಿಲ ಮುನಿಗಳಿಂದ ಶಾಪಗ್ರಸ್ತನಾದ ಸಗರನ ಮಕ್ಕಳು ಮತ್ತೆ ಮೊಮ್ಮಕ್ಕಳು 60,000 ಮಕ್ಕಳುಗಳು ಸತ್ತೋದ್ರು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ನಾಳೆ ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು. ಅಸ್ಮತ್ ಗುರು ಸಮಾರಂಭ ಟೀಕಾಕೃತ್ಪಾದಮದಿನ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಂ ಪರಂಪರಾ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.